ಈಗ ನೆಹರು ಪಾಯ್ಸಮ್ ಅನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸಡಿಲವಾಗಿರ್ತಕ್ಕಂಥ ಹುಟ್ಟಾಗಿದೆ. ಇದಕ್ಕೆ ಲಾಡಿ ಅಥವಾ ಎಲಾಸ್ಟಿಕ್ ಎರಡನ್ನೂ ಯೂಸ್ ಮಾಡ್ತಾರೆ. ಈ ಎರಡು ಜೇಬುಗಳಲ್ಲಿ ಬಂದಿರುತ್ತೆ ಎರಡು ಸೈಡಲ್ಲಿ. ಈ ಒಂದು ಪಾಯ್ಸಮಿನ ಪರಿಚಯ. ಈ ಪಾಯ್ಸಮನ್ನ ಬೇಸಿಗೆ ಕಾಲದಲ್ಲಿ ಸಡಿಲವಾಗಿರ್ತಕ್ಕಂಥ ಹುಟ್ಟಾಗಿನೂ ಮನೆಯಲ್ಲೂ ಯೂಸ್ ಮಾಡ್ತಾರೆ, ಮತ್ತೆ ಹೊರಗಡೆ ಹುಟ್ಟಾಗಿನೂ ಈ ಒಂದು ಪಾಯ್ಸಮನ್ನ ಯೂಸ್ ಮಾಡ್ತಾರೆ. ಈ ಪಾಯ್ಸಮಿನ ಒಂದು ಅರ್ಥಗಳನ್ನು ನೋಡ್ಕೊಂಡಾಗೆ ಪೂರ್ಣ ಉದ್ದ 75 ಸೆಂಟಿಮೀಟರ್, ನಡರ ಸುತ್ತಳತೆ 62 ಸೆಂಟಿಮೀಟರ್, ಸೀಟು 77 ಸೆಂಟಿಮೀಟರ್, ಈಗ ಈ ಒಂದು ಮೆಜರ್ಮೆಂಟ್ ಪ್ರಕಾರ ನಾವು ಪಾಯ್ಸಮನ್ನ ರಚಿಸೋಣ. ಇದು ಸಡಿಲವಾಗಿರ್ತಕ್ಕಂಥ ಕೆಳಭಾಗದಲ್ಲಿ ಸಡಿಲವಾಗಿರ್ತಕ್ಕಂಥ ನಡಕ್ಕೆ ನಾವು ಎಲಾಸ್ಟಿಕ್ ಅಥವಾ ಲಾಡಿಯನ್ನ ಇಟ್ಟು ಹೊಲಿಬಹುದು. ಈ ಒಂದು ಮೆಜರ್ಮೆಂಟ್ ಪ್ರಕಾರ 0 ರಿಂದ 1ಕ್ಕೆ ಪೂರ್ಣ ಉದ್ದ 75 ಸೆಂಟಿಮೀಟರ್,
ಎಷ್ಟು ಬರ್ತದೆ? ಸೀಟು 72 ಇದೆ. 72 ಮೂರನ್ನು ಭಾಗ ಮಾಡಿದಾಗ 3 6 1 3 12 24 ಸೆಂಟಿಮೀಟರ್ ಬರುತ್ತೆ. ಸೊನ್ನೆಯಿಂದ 4ಕ್ಕೆ ದಡದ ಸುತ್ತಳತೆ ದಡದ ಸುತ್ತಳತೆ 4ನೇ ಒಂದು ಭಾಗ ಪ್ಲಸ್ 7.5 ಸೆಂಟಿಮೀಟರ್. ಎಷ್ಟು ಆಗ್ತದೆ? 4 ಭಾಗ 12.5 ಸೆಂಟಿಮೀಟರ್ ಬರುತ್ತೆ. ಪ್ಲಸ್ 7.5 ಸೆಂಟಿಮೀಟರ್ ಆ್ಯಡ್ ಮಾಡಿದ್ರೆ 19 ಸೆಂಟಿಮೀಟರ್ ಆಗುತ್ತೆ. 19 ಸೆಂಟಿಮೀಟರ್ಗಳನ್ನು ಇರಬೇಕು. ಎಲ್ಲಿಂದ? 0ಯಿಂದ 4. 4ರಿಂದ 5ಕ್ಕೆ ನೇರಗೆರೆ 5ರಿಂದ 6ಕ್ಕೆ 5ರಿಂದ 6ಕ್ಕೆ ಸೀಟಿನ ಸ್ಪೀಡ್ ಮಾಡಿ ಬರಲಿ 1/12 12ನೇ ಒಂದು ಭಾಗ ಎಷ್ಟು ಬರ್ತದೆ? 6 ಸೆಂಟಿಮೀಟರ್ ಬರುತ್ತೆ. 6ರಿಂದ 7ಕ್ಕೆ 7ಕ್ಕೆ 5 ಸೆಂಟಿಮೀಟರ್ ಕೆಳಭಾಗದ ಬಳಕೆಯಾಗಿದೆ. ಸೊನ್ನೆಯಿಂದ 12ಕ್ಕೆ 3.5 ಸೆಂಟಿಮೀಟರ್. 12ರಿಂದ 13ಕ್ಕೆ ಸ್ವೀಟಿನ 1/6 ಭಾಗ 12 ಸೆಂಟಿಮೀಟರ್.
ಇದು ಮುಂಭಾಗದ ಮುಂಭಾಗ ಹಿಂಭಾಗದ ರಚನೆ 6 ಬರ್ತಿ ಬರಲ್ಲ ಬರ್ತಿ 1.5 ಸೆಂಟಿಮೀಟರ್ ಅದು ಮಾಡ್ತೀನಿ ನಾನು ಇದು ಬರೀ ಮಾಡೋದು ಹದಿನೈದರಿಂದ ಎಪ್ಪತ್ತು ರೀ ಅವ ಯಾವ ಬರ್ತಿಲ್ಲಪ್ಪ ನಾನು 1.5 ಏ ಅವೆಲ್ಲ ಇನ್ನು ಹಿಂಗಡೆ ಬರೀ 15ರಿಂದ 14ಕ್ಕೆ 2.5 ಸೆಂಟಿಮೀಟರ್ ಹತ್ತರಿಂದ 16ಕ್ಕೆ ಹಿಂಭಾಗದ ರೇಖೆ 6ರಿಂದ 17ಕ್ಕೆ ಎದ್ದು ಬರಲಿ ಎದ್ದು ಬಾ ಸೀಟಿನ ಮಾತಾಡ್ತಿಲ್ಲ ಎದ್ದು ಬಾ ಎದ್ದು ಹಿಡ್ಕೊಂಬ ಹಿಂದೆ 12ನೇ ಒಂದು ಭಾಗ ಪ್ಲಸ್ 2.5 ಸೆಂಟಿಮೀಟರ್ 12ನೇ ಒಂದು ಭಾಗ ಅಂದರೆ 12 ಬರುತ್ತೆ 12 ಪ್ಲಸ್ 2.5 ಸೆಂಟಿಮೀಟರ್ 13.5 ಸೆಂಟಿಮೀಟರ್ 17ರಿಂದ 18ಕ್ಕೆ ಸರಳ ರೇಖೆ ಇದು ಜೆಸ್ ನೋಡಿ ಇದು 0ರಿಂದ 1ಕ್ಕೆ ಪೂರ್ಣ ಉದ್ದ 1ರಿಂದ 2ಕ್ಕೆ 5 ಸೆಂಟಿಮೀಟರ್ ಕೋಡಿಂಗ್ ಸಲುವಾಗಿ 0ರಿಂದ 3ಕ್ಕೆ ಆಸನದ ಸೀಟಿನ 3ನೇ ಉದ್ದ ತಗೊಳ್ಬೇಕು ಇಲ್ಲಿಂದ ಇಲ್ಲಿಗೆ 3ನೇ ಉದ್ದ ಜಾಯಿಂಟ್ ಮಾಡಬೇಕು ಇಲ್ಲಿಂದ ಇಲ್ಲಿಗೆ 3ನೇ ಉದ್ದ ಪ್ಲಸ್ 3 ಎಷ್ಟು 1ರಿಂದ 4ಕ್ಕೆ 0ರಿಂದ 4ಕ್ಕೆ ದಡದ ಸುತ್ತಳತೆ 4ನೇ ಉದ್ದಾಗ ಪ್ಲಸ್ 7.5 ಸೆಂಟಿಮೀಟರ್ ತಗೊಳ್ಬೇಕು ದಡದ ಸುತ್ತಳತೆ 12 ಬರುತ್ತೆ ಪ್ಲಸ್ 7.5 19 ಸೆಂಟಿಮೀಟರ್ ಇಲ್ಲಿ ತಿರುಗಿರೋದು ಇದು 0 3 4 5ನ ಸೇರಿಸಬೇಕು 5ರಿಂದ 6ಕ್ಕೆ ಸೀಟಿನ 12ನೇ ಉದ್ದಾಗ 6 ಸೆಂಟಿಮೀಟರ್ ಬರುತ್ತೆ 6 ಸೆಂಟಿಮೀಟರ್ನ ಮುಂದಕ್ಕೆ ತಗೊಂಡು ಪಾಯಿಂಟ್ ಮಾಡ್ಕೊಂಡು 6 7 8ನ ಸೇರಿಸಬೇಕು 6ರಿಂದ 5ರಿಂದ 4ರಿಂದ 11ಕ್ಕೆ 5 ಸೆಂಟಿಮೀಟರ್ ಇದು ಏನಪ್ಪ ಅಂತಂದ್ರೆ ಲಾಡಿಯ ಮಡಿಕೆಗೋಸ್ಕರ ಹಂಗಾಗಿ 4ರಿಂದ 5ಗೆ 5 ಸೆಂಟಿಮೀಟರ್ ತಗೊಳ್ಬೇಕು ಮತ್ತೆ 11 5ರ ಮತ್ತೆ ಇದು 9 9ನ್ನ ಪಾಯಿಂಟ್ ಮಾಡ್ಕೊಂಡು
5ರಿಂದ ಎಗೆ 4 ಸೆಂಟಿಮೀಟರ್ ಪಾಯಿಂಟ್ ಕೊಡ್ಕೋಬೇಕು. 6, 9, 12ಕ್ಕೆ ಇನ್ನ ಮುಂಭಾಗದ ಸೀಟಿನ ಆಕಾರವನ್ನು ಕೊಡಬೇಕು. 6ರಿಂದ 17ಕ್ಕೆ ಸೀಟಿನ 12 ಒಂದು ಭಾಗ ತಗೊಳ್ಬೇಕು. 11 ಬರುತ್ತೆ. 17, 16 ಮತ್ತು 6ಕ್ಕೆ ಮತ್ತೆ ಬಿಟ್ಟು 20 ಮಾಡಿಕೊಂಡು 17, 20, 16ಕ್ಕೆ ಈ ಚಿತ್ರದಲ್ಲಿ ನೋಡಿ ಈ ಭಾಗದ ಬಗಲಿನ ಆಕಾರವನ್ನು ಕೊಡಬೇಕು. 15ರಿಂದ 16ಕ್ಕೆ 2.5 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿಗೆ 1.5 ಸೆಂಟಿಮೀಟರ್, ಮತ್ತೆ ಇಲ್ಲಿಂದ ಇಲ್ಲಿಗೆ 1.5 ಸೆಂಟಿಮೀಟರ್. 15ರಿಂದ 15ಕ್ಕೆ 6ರಿಂದ 9ಕ್ಕೆ 1.5 ಸೆಂಟಿಮೀಟರ್ ಪಾಯಿಂಟ್ ಪಡ್ಕೋಬೇಕು. 15 16ಕ್ಕೆ 2.5 ಸೆಂಟಿಮೀಟರ್ ಪಾಯಿಂಟ್ ಪಡ್ಕೋಬೇಕು. 0 16ಕ್ಕೆ ಈ ತರ ಚಿತ್ರದಲ್ಲಿರುವಂತೆ ಆಕಾರವನ್ನು ಕೊಡಬೇಕು. 0ಯಿಂದ ಇದಕ್ಕೆ 3.5 ಸೆಂಟಿಮೀಟರ್ ಕೆಳಗಡೆ ಪಾಯಿಂಟ್ ಪಡ್ಕೊಂಡು 12ರಿಂದ 13ಕ್ಕೆ ಇದು ಸೀಟಿನ 6ನೇ ಒಂದು ಭಾಗ. 12ರಿಂದ 13ಕ್ಕೆ ಸೀಟಿನ 6ನೇ ಒಂದು ಭಾಗ ತಗೊಳ್ಬೇಕು. ಅದು 12 ಸೆಂಟಿಮೀಟರ್ ಬರುತ್ತೆ. ಇಲ್ಲಿಂದ ಇಲ್ಲಿಗೆ 12 ಸೆಂಟಿಮೀಟರ್ ಪಾಯಿಂಟ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೋಬೇಕಂತೆ ಪಾಯಿಂಟ್. ಯಾಕೆ ಅಂದ್ರೆ ಜೇಬಿಗೆ ಒಂದು ಮೆಜರ್ಮೆಂಟ್ ಇರುತ್ತೆ. ನಾವು ಕೈ ಕೆಳಗಿಟ್ಟು ಸಹ ಹೋಗಲ್ಲ. ಜೇಬ್ ಕರೆಕ್ಟಾಗಿ ನಮಗೆ ನಡುವ ಕೆಳಭಾಗಕ್ಕೆ 3 ಸೆಂಟಿಮೀಟರ್ ಕೆಳಭಾಗಕ್ಕೆ ತಗೊಂಡ ಜೇಬನ್ನು ನಾವು ಯೂಸ್ ಮಾಡೋಕ್ಕಾಗುತ್ತೆ. ಇಲ್ಲಿ ಕೆಳಗಿಟ್ಟು ಒಕ್ಕಿ ಕೈ ಇಡಬೇಕು. ಅವಾಗ ನಮಗೆ ಇನ್ಸಫಿಷಿಯಂಟ್ ಬರುತ್ತೆ. ಹಾಗಾಗಿ ಅದನ್ನ ಈ ತರ ಮಾರ್ಕ್ ಮಾಡ್ಕೊಂಡು ಜೇಬ್ ಮೇಲೆ ಜೇಬ್ ಒಳಗಡೆ ಹೋಗುತ್ತೆ ಕಾಣಿಸಲ್ಲ. ಈ ಜೇಬಿನ ಒಳಭಾಗವನ್ನ ಇಲ್ಲಿ ಚಿತ್ರಿಸಿದರೆ ಇದನ್ನು ನಾವು ನಿಮಗೆ ಎಕ್ಸ್ಪ್ಲೇಷನ್ ಮಾಡಿ. 6ರಿಂದ 7ಕ್ಕೆ ಏನಿಲ್ಲ ಎಕ್ಸ್ಟ್ರಾ ತಗೊಂಡಲ್ಲ. ಸೀಟಿನ 2 ಸುತ್ತಕ್ಕೆ 12 ಒಂದು ಭಾಗ 12 ಬಂತು. ಇಲ್ಲಿಂದ ಇಲ್ಲಿಗೆ ಸೇಮ್ ಮೆಜರ್ಮೆಂಟ್ ಅನ್ನ ಗೆರೆ ಹಾಕಬೇಕು. ಇಲ್ಲಿಂದ ಇಲ್ಲಿಗೆ 5 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿಗೆ 5 ಸೆಂಟಿಮೀಟರ್ ಫೋಲ್ಡಿಂಗ್. ಯಾಕೆ ಸೀಟನ್ನು ನಾವು ಎತ್ತಿಕೊಳ್ಳಬೇಕು ಅಂತಂದ್ರೆ ಜೇಬಿನ ಚಿತ್ರವನ್ನ ಮಾಡ್ತೀನಿ. ಈಗ ನಾವು ಇಲ್ಲಿ ಪಾಯಿಂಟ್ ಮಾಡ್ಕೊಂಡಿದ್ದೀವಿ ಜೇಬಿನ ಸಲುವಾಗಿ. 2 ಸೈಡಲ್ಲಿ ಜೇಬನ್ನ ಕೂಡಿಸ್ಬೋದು. ಈಗ 0ಯಿಂದ 1ಕ್ಕೆ ಸೀಟಿನ 3ನೇ ಒಂದು ಭಾಗ 2.5 ಅನ್ನ ನಾವು ಜೇಬಿ ಸಲುವಾಗಿ ಇಡಬೇಕು. 0ಯಿಂದ 2ಕ್ಕೆ ಸೀಟಿನ 6ನೇ ಒಂದು ಭಾಗ ಎಷ್ಟು ಬರುತ್ತೆ? 12 ಸೆಂಟಿಮೀಟರ್ ಬರುತ್ತೆ. ಸೀಟಿನ 6ನೇ ಒಂದು ಭಾಗ. Pocket
ಈ ತರ ಬರುತ್ತೆ. ಈ ಲಾಡಿನ ಎಲೆಕ್ಟ್ರಿಕ್ ಅದಕ್ಕೆ ಇದು ಏನು ತಿಳ್ಕೊಂಡೆ ಏನು ಪೈಜಾಮೆ ಈ ತರ ಸ್ಟಿಚ್ ಮಾಡಿದ್ಮೇಲೆ ಈ ತರ ಇದು ಕಾಣಿಸುತ್ತೆ. ಇಲ್ಲಿ ಏನೋ ಕಡೆಗೂ ಸೈಡ್ ಪಾಕೆಟ್ ಬರುತ್ತೆ ಒಳಭಾಗದಲ್ಲಿ ನೋಡ್ಲಿಕ್ಕೆ. ಇದು ಸಾಮಾನ್ಯವಾಗಿ ನೈಟ್ ಡ್ರೆಸ್ ಆಗಿ ಬಳಸ್ತಾರೆ.